ಆತ್ಮೀಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಈಗ ನಾನು 10ನೇ ತರಗತಿಯ ಪಾಠವಾದ ಲೈಟ್, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಎಂಬ ಪಾಠವನ್ನು ಹೇಳ್ತಾ ಇದ್ದೇನೆ. 9ನೇ ತರಗತಿ ಮುಗಿಸಿದಂಥ ವಿದ್ಯಾರ್ಥಿಗಳು ಈ ವಿಡಿಯೋದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತಾ, ಯಾವ ವಿದ್ಯಾರ್ಥಿಗೆ ಟ್ಯೂಷನ್ ಕ್ಲಾಸಿಗೆ ಆಗೋದಿಲ್ವೋ ಅಂಥ ವಿದ್ಯಾರ್ಥಿಗಳು ನಿಮ್ಮ ಪಾಲಕರ ಮೊಬೈಲನ್ನು ಯೂಸ್ ಮಾಡಿ ಈ ವಿಡಿಯೋಗಳನ್ನು ನೋಡಿದರೆ ನಿಮಗೆ 10ನೇ ತರಗತಿಗೆ ಸ್ಕೋರ್ ಮಾಡಲು ಅನುಕೂಲವಾಗುತ್ತದೆಂದು ಹೇಳುತ್ತಾ, ಇದನ್ನು ನಾನು ಲೈಟ್, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್ ಪಾಠವನ್ನು ಹೇಳ್ತಾ ಇದ್ದೀನಿ. ವಾಟ್ ಈಸ್ ಮೀನ್ ಬೈ ಲೈಟ್? ಲೈಟ್ ಅಂದ್ರೇನು? ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ವಿಚ್ ಹೆಲ್ಪ್ಸ್ ಅಸ್ ಟು ಸಿ ದ ಆಬ್ಜೆಕ್ಟ್ಸ್. ಲೈಟ್ ಅಂದ್ರೆ ಏನಪ್ಪ ಅಂತಂದ್ರೆ, ಇದು ಶಕ್ತಿಯ ಒಂದು ರೂಪ. ಇದು ನಮಗೆ ಏನು ಸಹಾಯ ಮಾಡ್ತದಪ್ಪ ಅಂತಂದ್ರೆ, ವಸ್ತುಗಳನ್ನು ನೋಡೋಕೆ ನಮಗೆ ಏನು ಮಾಡ್ತೈತಿ, ಸಹಾಯ ಮಾಡ್ತೈತಿ ಅಂಥೇಳಿ ಹೇಳ್ಬೋದು. ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ವಿಚ್ ಹೆಲ್ಪ್ಸ್ ಅಸ್ ಟು ಸಿ ದ ಆಬ್ಜೆಕ್ಟ್ಸ್. ಯಾವ ರೀತಿ ನಾವು ನೋಡ್ಬೋದು? ಹೌ ಇಟ್ ಹೆಲ್ಪ್ಸ್ ಟು ಸಿ ದ ಆಬ್ಜೆಕ್ಟ್ಸ್? ವೆನ್ ಇಟ್ ಫಾಲ್ಸ್ ಆನ್ ದ ಆಬ್ಜೆಕ್ಟ್ಸ್. ಈ ಬೆಳಕು ಯಾವಾಗ ವಸ್ತುಗಳ ಮೇಲೆ ಬೀಳ್ತೈತಲ್ಲ, ಇಟ್ ರಿಫ್ಲೆಕ್ಟ್ಸ್ ಲೈಟ್. ಆ ವಸ್ತು ಏನು ಮಾಡ್ತದಪ್ಪ ಅಂತಂದ್ರೆ, ಈ ಲೈಟನ್ನು ಏನು ಮಾಡ್ತೈತಿ, ರಿಫ್ಲೆಕ್ಟ್ ಮಾಡ್ತೈತಿ ಅಂಥೇಳಿ ಹೇಳ್ಬೋದು. ಅಂದರೆ ಪ್ರತಿಫಲಿಸ್ತೈತಿ ಅಂತ ಹೇಳ್ಬೋದು. ಆ್ಯಂಡ್ ವೆನ್ ದ ರಿಫ್ಲೆಕ್ಟೆಡ್ ಲೈಟ್ ರೀಚಸ್ ಅವರ್ ಐಸ್, ದೆನ್ ವಿ ಸಿ ದ ಆಬ್ಜೆಕ್ಟ್ಸ್. ಹೆಂಗೆ ನೋಡ್ಬೋದಪ್ಪ ಅಂತಂದ್ರೆ, ನಾವೇನು ಲೈಟ್ ಅಂದ್ರೆ ಏನಂತೀವಿ, ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ವಿಚ್ ಹೆಲ್ಪ್ಸ್ ಅಸ್ ಟು ಸಿ ದ ಆಬ್ಜೆಕ್ಟ್ಸ್. ಹೆಂಗೆ ನಮಗೆ ನೋಡೋಕೆ ಸಹಾಯ ಆಗತ್ತಪ್ಪ ಅಂತಂದ್ರೆ, ವೆನ್ ದಿಸ್ ಲೈಟ್ ಫಾಲ್ಸ್ ಆನ್ ದ ಆಬ್ಜೆಕ್ಟ್. ಯಾವಾಗ ಈ ಬೆಳಕು ವಸ್ತುಗಳ ಮೇಲೆ ಬೀಳ್ತದಲ್ಲ, ಆ ವಸ್ತುಗಳ ಮೇಲೆ ಬಿದ್ದ ಮೇಲೆ ವಸ್ತುಗಳ ಮೇಲ್ಮೈಯಿಂದ ನಮಗೆ ಏನು ಮಾಡ್ತದಪ್ಪ ಅಂದ್ರೆ, ಆ ಬೆಳಕು ಪ್ರತಿಫಲಿಸಿ ನಮಗೆ ಆ ಪ್ರತಿಫಲಿಸಿದಂಥ ಬೆಳಕು ನಮ್ಮ ಕಣ್ಣಿಗೆ ಬಿತ್ತಪ್ಪ ಅಂತಂದ್ರೆ, ಅವಾಗ ನಾವು ಕಣ್ಣಿಂದ ಏನು ಮಾಡ್ಬೋದಪ್ಪ ಅಂತಂದ್ರೆ, ಆ ವಸ್ತುಗಳನ್ನು ನೋಡ್ಬೋದು ಅಂಥೇಳಿ ಹೇಳ್ತಾರೆ. ವೆನ್ ಇಟ್ ಫಾಲ್ಸ್ ಆನ್ ದ ಆಬ್ಜೆಕ್ಟ್, ಇಟ್ ರಿಫ್ಲೆಕ್ಟ್ಸ್ ದ ಲೈಟ್. ವೆನ್ ದ ರಿಫ್ಲೆಕ್ಟೆಡ್ ಲೈಟ್ ರೀಚಸ್ ಅವರ್ ಐಸ್, ದೆನ್ ವಿ ಸಿ ದ ಆಬ್ಜೆಕ್ಟ್ಸ್. ಆ್ಯಂಡ್ ನೆಕ್ಸ್ಟ್ ಒನ್, ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೇಟ್ ಲೈನ್. ಈ ಬೆಳಕು ಯಾವಾಗ ಏನು ಮಾಡ್ತದಪ್ಪ ಅಂತಂದ್ರೆ, ಯಾವಾಗಲೂ ನೇರ ಪಥದಲ್ಲಿ ಚಲಿಸ್ತೈತಿ ಅಂಥೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇದರೊಳಗೆ ಏನು ಬರ್ತದಪ್ಪ ಅಂತಂದ್ರೆ, ರಿಫ್ಲೆಕ್ಷನ್ ಆಫ್ ಲೈಟ್. ರಿಫ್ಲೆಕ್ಷನ್ ಅಂದರೆ ಪ್ರತಿಫಲನ. ಹೆಂಗೆ ಬೆಳಕು ಪ್ರತಿಫಲನ ಹೊಂದದಪ್ಪ ಅಂತಂದ್ರೆ, ವೆನ್ ಲೈಟ್ ಫಾಲ್ಸ್ ಆನ್ ಎ ಹೈಲಿ ಪಾಲಿಶ್ಡ್ ಸರ್ಫೇಸ್, ಯು ಕ್ಯಾನ್ ಟೇಕ್ ಲೈಕ್ ಎ ಮಿರರ್, ಮೋಸ್ಟ್ ಆಫ್ ದ ಲೈಟ್ ಈಸ್ ಸೆಂಟ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಮ್. ಅಂದರೆ ಯಾವ ಮಾಧ್ಯಮದಿಂದ ಬೆಳಕು ಬಂದಿರ್ತೈತಲ್ಲ, ಆ ಪಾಲಿಶ್ಡ್ ಸರ್ಫೇಸ್ ಮೇಲೆ ಮಿರರ್ ತೊಗೋಬೋದು ನೀವು, ಅದರ ಮೇಲೆ ಹಿಟ್ಟಾಗಿ ಹೊಳ್ಳೆ ಬಂದ ಮಾಧ್ಯಮದಿಂದ ಏನು ಮಾಡ್ತೈತಿ, ವಾಪಸ್ ಹೋಗ್ತೈತಿ ಅಂಥೇಳಿ ಹೇಳ್ಬೋದು. ಇದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ, ರಿಫ್ಲೆಕ್ಷನ್ ಆಫ್ ಲೈಟ್ ಅಂಥೇಳಿ ಕರಿತೀವಿ. ಅಥವಾ ಇನ್ನೊಂದು ಅರ್ಥ ಆಗಿದ್ದನ್ನು ರಿಫ್ಲೆಕ್ಷನ್ ಹೆಂಗೆ ಹೇಳ್ಬೋದಪ್ಪ ಅಂತಂದ್ರೆ, ದ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಬೈ ಎ ಸ್ಮೂತ್ ಆರ್ ಪಾಲಿಶ್ಡ್ ಸರ್ಫೇಸ್. ದ ಬೌನ್ಸಿಂಗ್ ಬ್ಯಾಕ್ ಅಂದರೆ ಬಡ್ದು ಹೊಳ್ಳೆ ಹೋಗೋದು, ಬಂದ ದಿಕ್ಕಿಗೆ ಮಾಧ್ಯಮದಿಂದ ಹಿಟ್ಟಾಗಿ ವಾಪಸ್ ಹೋಗೋದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ, ಬೌನ್ಸಿಂಗ್ ಬ್ಯಾಕ್ ಅಂಥೇಳಿ ಕರಿತೀವಿ. ಅಂದರೆ ವಾಟ್ ಯು ಆರ್ ಹೌ ಯು ಹ್ಯಾವ್ ಟು ಡಿಫೈನ್ ದ ರಿಫ್ಲೆಕ್ಷನ್ ಆಫ್ ಲೈಟ್ ನೌ? ವೆನ್ ಲೈಟ್ ಫಾಲ್ಸ್ ಆನ್ ಎ ಹೈಲಿ ಪಾಲಿಶ್ಡ್ ಸರ್ಫೇಸ್ ಲೈಕ್ ಎ ಮಿರರ್, ಮೋಸ್ಟ್ ಆಫ್ ದ ಲೈಟ್ ಈಸ್ ಸೆಂಟ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಮ್. ದಿಸ್ ಈಸ್ ಕಾಲ್ಡ್ ರಿಫ್ಲೆಕ್ಷನ್ ಆಫ್ ಲೈಟ್. ಈ ರಿಫ್ಲೆಕ್ಷನ್ ಆಫ್ ಲೈಟ್ ಒಳಗೆ ಏನು ಬರ್ತದಪ್ಪ ಅಂತಂದ್ರೆ, 2 ಲಾಗಳು ಬರ್ತಾವೆ. ಲಾಸ್ ಆಫ್ ರಿಫ್ಲೆಕ್ಷನ್. ಏನು 2 ಲಾ ಬರ್ತಾವು? ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಇಲ್ಲಿ ನೀವು ಡಯಾಗ್ರಾಮ್ ಒಳಗೆ ನೋಡ್ಬೋದು. ಇಲ್ಲಿ ನಾವೊಂದು ಬ್ಲೂ ಕಲರ್ ಏನು ಮಾಡಿನಪ್ಪ ಅಂದ್ರೆ, ಒಂದು ಪ್ಲೇನ್ ಮಿರರ್ ಐತಿ. ಆಮೇಲೆ ರೆಡ್ ಕಡೆಯಿಂದ ಏನು ಮಾಡ್ತದಪ್ಪ ಅಂತಂದ್ರೆ, ಒಂದು ರೇ ಬರ್ತೈತಿ. ಅದೇ ರೇ ವಿಚ್ ಸ್ಟ್ರೈಕ್ ದ ಪಾಲಿಶ್ಡ್ ಸರ್ಫೇಸ್. ಅದಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ, ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಆ ಪ್ಲೇನ್ ಮಿರರ್ ಒಳಗೆ ಆ್ಯಟ್ ಪಾಯಿಂಟ್ ಪಿ ಹಿಟ್ ಆಗಿ ಏನು ಮಾಡ್ತದಪ್ಪ ಅಂತಂದ್ರೆ, ಗ್ರೀನ್ ರೇ ಆಗಿ ಏನು ಮಾಡ್ತದಪ್ಪ ಅಂದ್ರೆ, ರಿಫ್ಲೆಕ್ಟ್ ಆಗಿ ಹೋಗ್ತೈತಿ. ಅಂದ್ರೆ ದ ರಿಫ್ಲೆಕ್ಟೆಡ್ ರೇ ಶೋನ್ ಬೈ ದ ಕಲರ್ ಗ್ರೀನ್.
ಅದು ಹಿಟ್ಟಾಗಿ ಹೊಳ್ಳಿ ಹೋಗೋದಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ. ದೆನ್ ದ ಫಸ್ಟ್ ರೇ ಇಸ್ ಕಾಲ್ಡ್ ಇನ್ಸಿಡೆಂಟ್ ರೇ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಸೆಕೆಂಡ್ ರೇ ಇಸ್ ಕಾಲ್ಡ್ ರಿಫ್ಲೆಕ್ಟೆಡ್ ರೇ. ಆ್ಯಂಡ್ ವಿ ಹ್ಯಾವ್ ಟು ಇಮ್ಯಾಜಿನ್ ಒನ್ ಲೈನ್, ಇಮ್ಯಾಜಿನರಿ ಲೈನ್ between the incident ray and reflected ray called as a normal. What is meant by normal now? It is an imaginary line drawn between the incident ray and reflected ray. Now, between the incident ray and normal, it makes an angle I. ಅಂದ್ರೆ ಇನ್ಸಿಡೆಂಟ್ ರೇ ನಡಕ್ಕೆ ಮತ್ತು ನಾರ್ಮಲ್ ನಡಕ್ಕೆ ನಮಗೆ ಏನು ಮಾಡ್ತದಪ್ಪ ಅಂದ್ರೆ ಒಂದು ಎಂಗಲ್ ಫಾರ್ಮೇಷನ್ ಆಕತಿ. ಆ ಎಂಗಲ್ ನಾವೇನು ರಿಪ್ರೆಸೆಂಟ್ ಮಾಡ್ತೀವಪ್ಪ ಅಂದ್ರೆ ಐ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಇದಕ್ಕೆ ನಾವು ದಿಸ್ ಎಂಗಲ್ ಈಸ್ ಮೇಡ್ ಬೈ ದ ಇನ್ಸಿಡೆಂಟ್ ರೇ ಆ್ಯಂಡ್ ನಾರ್ಮಲ್. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆ್ಯಸ್ ಎಂಗಲ್ ಆಫ್ ಇನ್ಸಿಡೆನ್ಸ್. ಇದಕ್ಕೆ ನಾವೇನು ಕರಿತೀವಿ? ಎಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಆ್ಯಂಡ್ ಈ ಕಡೆ ನೀವು ಬಲಗಡೆ ಸೈಡ್ ನೋಡಿದ್ರಪ್ಪ ಅಂತಂದ್ರೆ ನಾವು ಅದಕ್ಕೆ ಏನು ಕರಿತೀವಪ್ಪ ಅಂದ್ರೆ ಎಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ವಾಟ್ ಈಸ್ ಮೀನ್ ಬೈ ಎಂಗಲ್ ಆಫ್ ರಿಫ್ಲೆಕ್ಷನ್? The angle made by the normal and reflected ray is called angle of reflection. And this angle of incidence and this angle of reflection both are same. ಅಂದ್ರೆ ಎಂಗಲ್ ಆಫ್ ಇನ್ಸಿಡೆಂಟ್ ಎಷ್ಟು ಎಂಗಲ್ ಇರ್ತದಲ್ಲ, ಎಂಗಲ್ ಆಫ್ ರಿಫ್ಲೆಕ್ಷನ್ ಏನಿರ್ತೈತಿ ಅಷ್ಟೇ ಎಂಗಲ್ ಆಗಿರ್ತೈತಿ. ಅದಕ್ಕೋಸ್ಕರ ನಾವು ಲಾಸ್ ಫಸ್ಟ್ನೇದು ಏನು ಡಿಫೈನ್ ಮಾಡ್ತೀವಪ್ಪ ಅಂದ್ರೆ ದ ಎಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಎಂಗಲ್ ಆಫ್ ರಿಫ್ಲೆಕ್ಷನ್ ಅಂಥೇಳಿ ಹೇಳ್ತೀವಿ. ಇನ್ನು ಸೆಕೆಂಡ್ ಒನ್ ಲಾ ಏನು ಹೇಳ್ಬೋದಪ್ಪ ಅಂತಂದ್ರೆ ದ ಇನ್ಸಿಡೆಂಟ್ ರೇ ರೆಡ್ ಲೈನ್, ದ ರಿಫ್ಲೆಕ್ಟೆಡ್ ರೇ ಗ್ರೀನ್ ಲೈನ್ ಆ್ಯಂಡ್ ದ ನಾರ್ಮಲ್ ಡಾಟೆಡ್ ಲೈನ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಅಂದ್ರೆ ಅವು ಮೂರು ಎಲ್ಲಿ ಕೂಡ್ಯಾವಲ್ಲ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಅಂದ್ರೆ ಮಿರರ್ ಒಳಗೆ ಒಂದು ಪ್ಲೇನ್ ಕಡೆ ಅವು ಮೂರು ಏನು ಮಾಡ್ಯಾವಪ್ಪ ಅಂತಂದ್ರೆ ಜಾಯ್ನ್ ಆಗ್ಯಾವು ಅಂಥೇಳಿ ಹೇಳ್ಬೋದು. ಸೆಕೆಂಡ್ ಲೈನ್ ಹೇಳ್ತೈತಿ ದ ಇನ್ಸಿಡೆಂಟ್ ರೇ, reflected ray and the normal at the point of incidence all lie in the same plane. ಇವು ಎರಡು laws of refraction. These are very very important. Please keep in mind. Then next ಏನು ಹೇಳ್ಬೋದಪ್ಪ ಅಂತಂದ್ರೆ ಇಮೇಜ್ ಫಾರ್ಮ್ಡ್ ಬೈ ದ ಪ್ಲೇನ್ ಮಿರರ್. ಪ್ಲೇನ್ ಮಿರರ್ ಅಂತಂದ್ರೆ ನೀವು ಮನೆಯೊಳಗೆ ಏನು ಕನ್ನಡಿಯನ್ನು ಯೂಸ್ ಮಾಡ್ತಿರಲ್ಲ ಆ ಮಿರರನ್ನು ನೀವೇ ಮಾಡ್ಕೋಬೋದು, ಕನ್ಸಿಡರ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಆ್ಯಸ್ ಎ ಪ್ಲೇನ್ ಮಿರರ್. ಆ ಇಮೇಜಿಂದ ಪ್ಲೇನ್ ಮಿರರಿಂದ ಫಾರ್ಮೇಷನ್ ಆಗುವಂಥ ಇಮೇಜಿದ್ದು ಏನು ಕ್ಯಾರೆಕ್ಟರ್ ಇರ್ತಾವು ಅಂತಂದ್ರೆ ದೇರ್ ಆರ್ 5 ಕ್ಯಾರೆಕ್ಟರ್ ಹಿಯರ್, ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್. ದ ಫಸ್ಟ್ ಒನ್ ಈಸ್ ದ ಇಮೇಜ್ ಈಸ್ ಇರೆಕ್ಟ್. ಇಮೇಜ್ ಈಸ್ ಇರೆಕ್ಟ್ ಅಂದ್ರೆ ಏನಪ್ಪ ಅಂತಂದ್ರೆ ನೀವು ಇಲ್ಲಿನ ತೆಳಗೆ ಡೈಗ್ರಾಮ್ ನೋಡ್ಬೋದು. ಇಲ್ಲೇನು ರೆಡ್ ಸೈಡ್ ಎಡಗಡೆ ಐತಲ್ಲ ಅದೇನಪ್ಪ ಅಂದ್ರೆ ಒಂದು ನಾವು ಕ್ಯಾಂಡಲ್ ಇಟ್ಟಿವಿ. ಇಲ್ಲಿ ನಡಕ್ಕೆ ಡ್ಯಾಶ್ ಲೈನ್ ತೋರಿಸಿದ್ದೇನಪ್ಪ ಅಂದ್ರೆ ಮಿರರ್ ಐತಿ. ಆ ಮಿರರಿಂದ ಈ ಕಡೆ ಎಡಗಡೆಗೆ ಏನೈತಪ್ಪ ಅಂತಂದ್ರೆ ಎಕ್ಸ್ ಡಿಸ್ಟೆನ್ಸ್ ಒಳಗೆ ಏನೈತಿ ಒಂದು ಕ್ಯಾಂಡಲ್ ಮೆನ್ಬತ್ತಿ ಇಟ್ಟಿವಿ. ಅದಕ್ಕೆ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಆಮೇಲೆ ಆ ಕನ್ನಡಿ ಒಳಗೆ ಈ ಕಡೆ ಬಲಗಡೆ ಸೈಡ್ ಏನು ಮಾಡೈತಪ್ಪ ಅಂತಂದ್ರೆ ಅದು ಹೊಳ್ಳಿ ನಮಗೆ ಕ್ಯಾಂಡಲ್ ಅಥವಾ ಮೆನ್ಬತ್ತಿ ಕಂಡತಿ. ಅದು ಮೇನ್ಬತ್ತಿ ನಾವು ಆಬ್ಜೆಕ್ಟನ್ನು ಯಾವ ರೀತಿ ಅಂದರೆ ಕ್ಯಾಂಡಲನ್ನು ನೆಟ್ಟಗೆ ಇಟ್ಟಿವಿ, ನಮಗೆ ಅದ್ರದ್ದು ಇಮೇಜನ್ನು ಏನು ಮಾಡ್ತೈತಿ ನೆಟ್ಟಗೆ ಕಾಣೋದ್ರಿಂದ ನಾವು ಅದಕ್ಕೆ ಏನು ಕರಿತೀವಪ್ಪ ಅಂತಂದ್ರೆ ದ ಇಮೇಜ್ ಈಸ್ ಇರೆಕ್ಟ್ ಅಂತ ಹೇಳ್ತೀವಿ. ಇರೆಕ್ಟ್ ಅಂತಂದ್ರೆ ಆಬ್ಜೆಕ್ಟನ್ನು ನಾವು ಸೀದಾ ಇಟ್ಟಿವಪ್ಪ ಅಂತಂದ್ರೆ ಅಲ್ಲಿ ಇಮೇಜನ್ನು ಸೀದಾ ಕಾಣೋದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಇರೆಕ್ಟ್ ಅಂತ ಕರಿತೀವಿ. ಇರೆಕ್ಟ್ ಅಂದರೆ ನೆಟ್ಟಗೆ ಕಾಣೋದಕ್ಕೆ ಇರೆಕ್ಟ್ ಅಂತೇಳಿ ಕರಿತೀವಿ. ದ ಇಮೇಜ್ ಈಸ್ ಇರೆಕ್ಟ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ದ ಇಮೇಜ್ ಈಸ್ ಸೇಮ್ ಸೈಜ್ ಆ್ಯಸ್ ದ ಆಬ್ಜೆಕ್ಟ್. ಅಂದರೆ ಆಬ್ಜೆಕ್ಟದ್ದು ಎಷ್ಟು ಸೈಜ್ ಐತಲ್ಲ ಅಷ್ಟು ಸೈಜ್ ನಮಗೇನಾಗೈತಿ ಇಮೇಜ್ ಫಾರ್ಮೇಷನ್ ಆಗೈತಿ ಅಂಥೇಳಿ ಹೇಳ್ಬೋದು. ನೋಡಿರಿ ಇಲ್ಲಿ ಎಷ್ಟು ಸೈಜ್ ಐತಲ್ಲ ಆಬ್ಜೆಕ್ಟು ಎಡಗಡೆ ಸೈಡು ಬಲಗಡೆ ಸೈಡು ಮೆನ್ಬತ್ತಿ ಏನು ಮಾಡತ್ತಪ್ಪ ಅಂದ್ರೆ ಅಷ್ಟು ಸೈಜದ್ದು ನಮಗೇನಾಗೈತಿ ಫಾರ್ಮ್ ಆಗೈತಿ. ದಟ್ಸ್ ವೈ ದ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ದ ಇಮೇಜ್ ಫಾರ್ಮ್ಡ್ ಬೈ ದ ಪ್ಲೇನ್ ಮಿರರ್ ಈಸ್ the image is same size as the object. And third one ಏನು ಹೇಳ್ಬೋದಪ್ಪ ಅಂತಂದ್ರೆ the image is at the same distance from the mirror as the object is in front of it. ಅಂದ್ರೆ ನೀವು ಆ ಕನ್ನಡಿಯಿಂದ ಆಬ್ಜೆಕ್ಟನ್ನು ಎಷ್ಟು ದೂರ ಒಳಗೆ ಇಟ್ಟಿರಲ್ಲ ಕನ್ನಡಿ ಒಳಗೆ ಇಮೇಜನ್ನು ಏನು ಮಾಡ್ತದಪ್ಪ ಅಂದ್ರೆ ಕನ್ನಡಿಯಿಂದ ಅಷ್ಟು ದೂರೊಳಗೆ ಕಾಣ್ತತಿ. ನೀವು ಮನೆಯೊಳಗೆ ಬೇಕಾದ್ರೆ ಇದನ್ನು ಮಾಡಿ ನೋಡ್ಬೋದು. ಮೊದಲು ನೀವೇನು ಮಾಡಿರಪ್ಪ ಅಂದ್ರೆ ಕನ್ನಡಿ ಮುಂದೆ ನಿಂದಿರಿ. ನೀವು ಹೆಂಗೆ ನಿಂತಿರ್ತೀರಿ ತಲೆ ಮೇಲೆ ಮಾಡಿ ಕಾಲು ತೆಳಗೆ ಮಾಡಿ ಹೆಂಗೆ ನಿಂತಿರ್ತಿರಲ್ಲ ಅದೇ ಪ್ರಕಾರ ನೀವು ಏನು ಮಾಡ್ತೀರಪ್ಪ ಅಂತ ಅದ್ರೊಳಗೆ ಕಾಣ್ತೀರಿ. ಅದಕ್ಕೆ ನಾವು ಇಮೇಜ್ ಇರೆಕ್ಟ್ ಅಂತ ಹೇಳ್ಬೋದು. ಆಮೇಲೆ ನೀವೆಷ್ಟು
ಸೈಜ್ ಇರ್ತಿರಲ್ಲ ಅಷ್ಟೇ ಸೈಜು ನಿಮ್ಮ ಎಷ್ಟು ಸೈಜ್ ಇರ್ತೈತಲ್ಲ ದೊಡ್ಡದಿತ್ತ ದೊಡ್ಡದು ಸಾಂದಿತ್ತು ಸಾಂದು ಅಷ್ಟೇ ಏನು ಮಾಡ್ತಪ್ಪ ಅಂದ್ರೆ ಅದ್ರೊಳಗೆ ಕಾಣ್ತೈತಿ. ಅದಕ್ಕೆ ನಾವು ದ ಇಮೇಜ್ ಈಸ್ ಸೇಮ್ ಸೈಜ್ ಆ್ಯಸ್ ದ ಆಬ್ಜೆಕ್ಟ್ ಅಂತ ಸೆಕೆಂಡ್ ಪಾಯಿಂಟ್ ಹೇಳಿವಿ. ಆಮೇಲೆ ತರ್ಡ್ ಏನು ಮಾಡ್ತೀವಪ್ಪ ಅಂತಂದ್ರೆ ಇದಕ್ಕೆ ಹೆಂಗೆ ನೀವು ಕನ್ಫರ್ಮ್ ಮಾಡ್ಕೋಬೋದಪ್ಪ ಅಂದ್ರೆ ತರ್ಡ್ ಪಾಯಿಂಟ್ ಏನೈತಿ, ದ ಇಮೇಜ್ ಈಸ್ ಅಟ್ ದ ಸೇಮ್ ಡಿಸ್ಟನ್ಸ್ ಫ್ರಮ್ ದ ಮಿರರ್ ಆ್ಯಸ್ ದ ಆಬ್ಜೆಕ್ಟ್ ಈಸ್ ಇನ್ ಫ್ರಂಟ್ ಆಫ್ ಇಟ್ ಅಂತಂದ್ರೆ ನೀವು ಮೊದಲು ಕನ್ನಡಿ ಮುಂದೆ ನಿಂದಿರಿ, ಆಮೇಲೆ ಕನ್ನಡಿ ಮುಂದೆ ಫಸ್ಟ್ ಏನು ಮಾಡಿರಪ್ಪ ಅಂದ್ರೆ ಒಂದು ಹೆಜ್ಜೆ ಮುಂದೆ ಹೋಗ್ರಿ, ನೀವು ಕನ್ನಡಿಯಾಗ ಏನು ಮಾಡ್ತೀರಪ್ಪ ಅಂದ್ರೆ ಒಂದು ಹೆಜ್ಜೆ ಮುಂದೆ ಬಂದಂಗೆ ಬರ್ತೀರಿ ಆಕತಿ. ಆಮೇಲೆ ಒಂದು ಹೆಜ್ಜೆ ಹಿಂದೆ ಬರ್ರಿ ನೋಡ್ರಿ ಈಗ ಕನ್ನಡಿಯಿಂದ, ಆಮೇಲೆ ನಿಮ್ಮ ಇಮೇಜನು ಕನ್ನಡಿಯಾಗ ಏನು ಮಾಡ್ತದಪ್ಪ ಅಂದ್ರೆ ಒಂದು ಹೆಜ್ಜೆ ಏನಾಕತಿ ಹಿಂದೆ ಹೋದಂಗೆ ಆಕತಿ. ಅದಕ್ಕೆ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ನೀವು ಕನ್ನಡಿಯಿಂದ ಎಷ್ಟು ದೂರೊಳಗೆ ಆಬ್ಜೆಕ್ಟ್ನ ಇಟ್ಟಿರ್ತಿರಲ್ಲ ಆ ಕನ್ನಡಿ ಒಳಗೂ ಇಮೇಜ್ ಏನು ಮಾಡ್ತೈತಿ ಅಷ್ಟು ದೂರೊಳಗೆ ಕಾಣ್ತತಿ ಅಂತ ಹೇಳೋದಕ್ಕೆ ನಾವು ದ ಇಮೇಜ್ ಈಸ್ ಆಟ್ ದ ಸೇಮ್ ಡಿಸ್ಟನ್ಸ್ ಫ್ರಮ್ ದ ಮಿರರ್ ಆ್ಯಸ್ ದ ಆಬ್ಜೆಕ್ಟ್ ಈಸ್ ಇನ್ ಫ್ರಂಟ್ ಆಫ್ ಇಟ್ ಅಂಥೇಳಿ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಫೋರ್ತ್ ಒಂದು ಪಾಯಿಂಟ್ ಏನು ಬರ್ತದಪ್ಪ ಅಂತಂದ್ರೆ ದ ಇಮೇಜ್ ಈಸ್ ವರ್ಚುವಲ್. ಇಮೇಜ್ ಈಸ್ ವರ್ಚುವಲ್ ಅಂತಂದ್ರೆ ದ ಇಮೇಜು ನಮಗೆ ಪರದೆ ಮೇಲೆ ಸ್ಕ್ರೀನ್ ಮೇಲೆ ಫಾರ್ಮ್ ಆಗಂಗಿಲ್ಲ, ಕಾಣಂಗಿಲ್ಲ, ಅಂದರೆ ಸ್ಕ್ರೀನ್ ಮೇಲೆ ಮೂಡಂಗಿಲ್ಲ. ದ ಇಮೇಜ್ ಈಸ್ ವರ್ಚುವಲ್ ಅಂತಂದ್ರೆ ದ ಇಮೇಜ್ ಈಸ್ ನಾಟ್ ಫಾರ್ಮ್ಡ್ ಆನ್ ದ ಸ್ಕ್ರೀನ್. ಅದಕ್ಕೆ ನಾವೇನು ಕರಿತೀವಿ ವರ್ಚುವಲ್ ಅಂಥೇಳಿ ಕರಿತೀವಿ. ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಫಸ್ಟ್ ಪಾಯಿಂಟ್ ಎರೆಕ್ಟ್ ಆ್ಯಂಡ್ ವರ್ಚುವಲ್. ಈ ಪಾಯಿಂಟ್ಗಳನ್ನು ನೆನಪಿಟ್ಕೊಂತ ಹೋಗ್ಬೇಕು. ಮುಂದಿನ ನಿಮಗೆ ಈ ಪಾಠದ ಮೇಲೆ ಸಮಸ್ಯೆಗಳನ್ನು ಕೇಳುವಂಥ ಅವಕಾಶ ಪಾಸಿಬಿಲಿಟಿ ಭಾಳ ಐತಿ. ಈ ಪಾಠ ಮುಗಿದ ಮೇಲೆ ಎಂಥ ಸಮಸ್ಯೆಗಳನ್ನ ಕೇಳ್ಬೋದು ಅಂಥೇಳಿ ನಾನು ಏನು ಮಾಡ್ತೇನಪ್ಪ ಅಂತಂದ್ರೆ ಅದಕ್ಕೊಂದು ಸಪ್ರೇಟ್ ವಿಡಿಯೋವನ್ನು ಮಾಡಿ ತಿಳಿಸ್ತೀನಿ. ಅದಕ್ಕೋಸ್ಕರ ನೀವು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರಿಪ್ಪ ಅಂತಂದ್ರೆ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋಕ್ಕೆ ನನಗೆ ಪ್ರೋತ್ಸಾಹಿಸಿದಂಗೆ ಆಕತೆ ಅಂಥೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಲಾಸ್ಟ್ ಪಾಯಿಂಟನ್ನು ಏನು ಹೇಳ್ತೇನಪ್ಪ ಅಂತಂದ್ರೆ ದ ಇಮೇಜ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್. ದ ಇಮೇಜ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್ ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ನೀವು ಆ್ಯಂಬುಲೆನ್ಸನ್ನು ನೋಡಿರ್ತೀರಿ, ಆ್ಯಂಬುಲೆನ್ಸ್ ಕಡೆ ಮುಂದ್ಗಡೆ ಏನು ಬರೆದಿರ್ತಾರಪ್ಪ ಅಂತಂದ್ರೆ ಆ್ಯಂಬುಲೆನ್ಸನ್ನು ಏನು ಮಾಡಿರ್ತಾರಪ್ಪ ಅಂದ್ರೆ ಹಿಂಗೆ ಉಲ್ಟಾ ಬರೆದಿರ್ತಾರೆ. ಯಾಕಪ್ಪ ಅಂತಂದ್ರೆ ನೀವು ಗಾಡಿಯೊಳಗೆ ಹೋಗೋತ್ನೊಳಗೆ ನಿಮ್ಮ ಮಿರರ್ ಒಳಗೆ ಹಿಂದಿನಿಂದ ನೋಡಿದಿರಿಪ್ಪ ಅಂತಂದ್ರೆ ಅದು ಆ್ಯಂಬುಲೆನ್ಸ್ ಏನು ಮಾಡ್ತದಪ್ಪ ಅಂತಂದ್ರೆ ಉಲ್ಟಾ ಬರೆದದ್ದು ಸೀದಾ ಕಾಣ್ತೈತಿ. ಆವಾಗ ನೀವು ಅದನ್ನು ಆ್ಯಂಬುಲೆನ್ಸ್ ತಿಳ್ಕೊಂಡು ಏನು ಮಾಡ್ತೀರಪ್ಪ ಅಂತಂದ್ರೆ ಅದಕ್ಕೆ ಹೋಗೋಕೆ ನೀವು ಏನು ಮಾಡ್ತೀರಿ ದಾರಿಯನ್ನು ಬಿಡೋದ್ರಿಂದ ಅಂದ್ರೆ ಸೀದಾ ಕರೆಕ್ಟಾಗಿ ಕಾಣಲಿ ಅಂಥೇಳಿ. ಅಂದ್ರೆ ಈ ಪ್ಲೇನ್ ಮಿರರದ್ದು ಒಂದು ಪ್ರಾಪರ್ಟಿ ಏನಪ್ಪ ಅಂದ್ರೆ ಲ್ಯಾಟ್ರಲ್ ಇನ್ವರ್ಟೆಡ್ ಅಂತಂದ್ರೆ ದ ಲೆಫ್ಟ್ ಸೈಡ್ ಬಿಕಮ್ಸ್ ರೈಟ್ ಸೈಡ್ ಆ್ಯಂಡ್ ಲೈಟ್ ಸೈಡ್ ಬಿಕಮ್ಸ್ ಲೆಫ್ಟ್ ಸೈಡ್. ಅಂದರೆ ಎಡಗಡೆ ಇದ್ದದ್ದು ಬಲಗಡೆ ಕಾಣ್ತೈತಿ ಮತ್ತು ಬಲಗಡೆ ಇದ್ದದ್ದು ಎಡಗಡೆ ಕಾಣೋದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಲ್ಯಾಟ್ರಲ್ ಇನ್ವರ್ಷನ್ ಅಂತೇಳಿ ಅಥವಾ ಲ್ಯಾಟ್ರಲಿ ಇನ್ವರ್ಟೆಡ್ ಅಂಥೇಳಿ ಕರಿತೀವಿ. ಇವಿಷ್ಟು 5 ಏನಪ್ಪ ಅಂತಂದ್ರೆ ಈ ಪ್ಲೇನ್ ಮಿರರಿಂದ ಫಾರ್ಮ್ ಆಗುವಂಥ ಇಮೇಜದ್ದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಅಂಥೇಳಿ ಹೇಳ್ಬೋದು. ಈ ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದ್ರೆ ಈ ಮುಂದಿನ ಪಾಠದೊಳಗೆ ಸ್ಪೆರಿಕಲ್ ಮಿರರ್ಸ್. ಈ ಪಾಠದ ಮುಂದಿನ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ ಸ್ಪೆರಿಕಲ್ ಮಿರರ್ಸ್. ಏನು ಸ್ಪೆರಿಕಲ್ ಮಿರರ್ಸ್ ಅಂತಂದ್ರೆ ದ ಸ್ಪೆರಿಕಲ್ ಮಿರರ್ ಈಸ್ ಎ ಕರ್ವ್ಡ್ ಮಿರರ್. ಸ್ಪೆರಿಕಲ್ ಅಂದ್ರೆ ರೌಂಡ್ ಶೇಪ್ ಇದೆ, ಅದಕ್ಕೆ ನಾವು ಸ್ಪೆರಿಕಲ್ ಅಂತ ಕರಿತೀವಿ ವಿಜ್ಞಾನ ಗಣಿತೊಳಗೆ. ಮ್ಯಾಥ್ಸ್ ಒಳಗೆ ಸ್ಪೆರಿಕಲ್ ಅಂದ್ರೆ ರೌಂಡ್ ಅಥವಾ ರೌಂಡಿಗೆ ಸ್ಪೆರಿಕಲ್ ಅಂಥೇಳಿ ಕರೀತಾರೆ. ದ ಸ್ಪೆರಿಕಲ್ ಮಿರರ್ ಈಸ್ ಎ ಕರ್ವ್ಡ್ ಮಿರರ್. ಕರ್ವ್ ಅಂದ್ರೆ ಹಿಂಗೆ ಬಾಗಿರ್ತತಿ ಅಂತ ಹೇಳ್ತಾರೆ. ಆ್ಯಂಡ್ ವಿಚ್ ಈಸ್ ಪಾರ್ಟ್ ಆಫ್ ದ ಹ್ಯಾಲೋಸ್ಪಿಯರ್. ಅಂದರೆ ಒಂದು ಹ್ಯಾಲೋಸ್ಪಿಯರ್ದು ಒಂದು ಏನಾಗಿರ್ತೈತಿ ಈ ಸ್ಪೆರಿಕಲ್ ಮಿರರ್ ಒಂದು ಪಾರ್ಟ್ ಆಗಿರ್ತೈತಿ ಅಂಥೇಳಿ ಹೇಳ್ತಾರೆ. ಈ ಸ್ಪೆರಿಕಲ್ ಮಿರರ್ ಒಳಗೆ ಎಷ್ಟು ಟೈಪ್ಸ್ ಬರ್ತಾವಪ್ಪ ಅಂತಂದ್ರೆ ನಮಗೆ 2 ಟೈಪ್ಗಳು ಬರ್ತಾವೆ. ಅದರೊಳಗೆ ಒಂದೇದು ಯಾವುದಪ್ಪ ಅಂತಂದ್ರೆ ಕಾನ್ಕೇವ್ ಮಿರರ್ ಆ್ಯಂಡ್ ಎರಡನೇದು ಏನು ಬರ್ತೈತಿ ಕಾನ್ವೆಕ್ಸ್ ಮಿರರ್. The spherical mirrors are of 2 types. The first one is concave mirror and the second one is the convex mirror. ಏನು ಕಾನ್ವೆಕ್ಟಿವ್ ಮಿರರು ಮತ್ತು ಕಾನ್ವೆಕ್ಸ್ ಮಿರರ್ ಅಂತಂದ್ರೆ ಇಲ್ಲೇನು ಎಡಗಡೆ ಸೈಡ್ ಫಸ್ಟ್ ಡಯಾಗ್ರಾಮ್ ಗ್ರೀನ್ ಇದ್ದು ನೋಡ್ತಿರಲ್ಲ ಅದೇನಪ್ಪ ಅಂತಂದ್ರೆ ಕಾನ್ಕೇವ್ ಮಿರರು. ಈ ಕಡೆ ಬಲಗಡೆ ಸೈಡ್ ಇದ್ದಿದ್ದು ನೇರಳೆ ಬಣ್ಣ ಪರ್ಪಲ್ ಕಲರ್ ಇದ್ದಿದ್ದು ಏನಪ್ಪ ಅಂತಂದ್ರೆ ಅದಕ್ಕೆ ನಾವು ಕಾನ್ವೆಕ್ಸ್ ಮಿರರ್ ಅಂಥೇಳಿ ಕರಿತೀವಿ. ಏನಿವು ಕಾನ್ಕೇವ್ ಮಿರರು ಕಾನ್ವೆಕ್ಸ್ ಮಿರರ್ ಅಂತಂದ್ರೆ ಫಸ್ಟ್ ಒನ್ ನಾವು ಕಾನ್ಕೇವ್ ಮಿರರ್ ಅಂದ್ರೆ ನೋಡೋಣ. ಫಸ್ಟ್ ಹೌ ಟು ಡಿಸ್ಕಸ್ ದ ಕಾನ್ಕೇವ್ ಮಿರರ್. ಇಟ್ ಈಸ್ ಎ ಸ್ಪೆರಿಕಲ್ ಮಿರರ್ ಹೂಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ವ್ಡ್ ಇನ್ವರ್ಡ್ಸ್.
ಈ ಕಾನ್ಕೇವ್ ಮಿರರ್ ಅಂದ್ರೆ ಏನಪ್ಪ ಅಂತಂದ್ರೆ ಇದೊಂದು ಸ್ಪೆರಿಕಲ್ ಅಂದ್ರೆ ರೌಂಡ್ ಆಗಿರುವಂಥ ಒಂದು ಮಿರರ್ ಆಗಿರ್ತೈತಿ. ಇದರದ್ದು ಪ್ರತಿಫಲಿಸುವಂಥ ಮೇಲ್ಮೈ ಎಲ್ಲಿರ್ತದಪ್ಪ ಅಂತಂದ್ರೆ ಕರ್ವ್ಡ್ ಇನ್ವರ್ಡ್ಸ್ ಅಂದ್ರೆ ಒಳಗಡೆ ಇರ್ತೈತಿ. ಅಂದ್ರೆ ಇಲ್ಲಿ ಕರ್ವ್ ಏನೈತಲ್ಲ ಎಡಗಡೆ ಸೈಡ್ ನಿಮ್ಮದು ಆ ಕರ್ವ್ ಒಳಗಡೆ ಏನು ಮಾಡ್ತಾವೆ ರೇಸ್ ಆಫ್ ಲೈಟ್ ಬಡ್ದು ನೋಡ್ರಿ ಎಲ್ಲವೂ ಏನು ಮಾಡ್ಯಪ್ಪ ಅಂದ್ರೆ ಒಂದು ಕಡೆ ಕೂಡ್ಯಾವು ಅಂದ್ರೆ ಒಳಗಡೆ ಅದರ ಪ್ರತಿಫಲಿಸುವಂಥ ಮೇಲ್ಮೈ ಎಲ್ಲಿರ್ತೈತಿ ಒಳಗಡೆ ಇರ್ತೈತಿ ಅಂಥೇಳಿ ಹೇಳ್ಬೋದು. ಇದಕ್ಕೆ ನೀವು ಇನ್ನೂ ಹೆಚ್ಚಿನ ನಿಮಗೆ ಅರ್ಥ ಆಗುವಂಥ ಎಕ್ಸಾಂಪಲ್ ಕೊಡಬೇಕಪ್ಪ ಅಂತಂದ್ರೆ ನೀವು ಮನೆಯೊಳಗೆಲ್ಲ ಸ್ಪೂನನ್ನು ನೋಡಿರ್ತೀರಿ, ಚಮಚೆ ಉಪ್ಪಿಟ್ಟು ತಿನ್ನೋದು ಸಣ್ಣ ಚಮಚ ನೋಡಿರ್ತೀರಲ್ಲ, ಆ ಚಮಚೆಯನ್ನು ನೀವು ಹಿಂಗೆ ಮೇಲೆ ಹಿಡಿದಿರಪ್ಪ ಅಂತಂದ್ರೆ ಅದು ಹಿಂಗೆ ನೀವೇನು ತಿನ್ನೋತ್ನಾಗ ಅದು ಅಲ್ಲಿ ನಿಮ್ಮ ಉಪ್ಪಿಟ್ಟು ಒಲಕ್ಕೆ ಕುಂದಿರ್ತದಲ್ಲ ಅದು ಕರ್ಡ್ ಇನ್ವರ್ಸ್ ಆಗಿದ್ದು ನಾವು ಅದನ್ನೇ ಮಾಡ್ಬೋದು ಕಾನ್ಕೇವ್ ಮಿರರ್ ಅಂಥೇಳಿ ತಿಳ್ಕೊಬೋದು. ಆಮೇಲೆ ಹೊರಗಡೆ ಉಬ್ಬಾಗಿದ್ದ ಭಾಗ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಕಾನ್ವೆಕ್ಸ್ ಮಿರರ್ ಅಂಥೇಳಿ ತಿಳ್ಕೊಬೋದು. ಇಲ್ಲೇ ಕಾನ್ಕೇವ್ ಮಿರರ್ ಅಂತ ಹೇಳ್ತಾರೆ ಅವರು, ಇಟ್ ಈಸ್ ಎ ಸ್ಪೆರಿಕಲ್ ಮಿರರ್ ಹೂಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ವ್ಡ್ ಇನ್ವರ್ಡ್ಸ್. ಇದರ ಪ್ರತಿಫಲಿಸುವಂಥ ಮೇಲ್ಮೈ ಎಲ್ಲಿ ಇರ್ತೈತಿ ಇನ್ವರ್ಡ್ ಅಂದರೆ ಒಳಗಡೆ ಇರ್ತೈತಿ ಅಂಥೇಳಿ ಹೇಳ್ತಾರೆ. ಅಂದರೆ ಒಳಮೈ ಕರ್ವ್ ಆದಂಥ ಒಳಗಡೆ ನಮ್ಗೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರ್ತೈತಿ ಅಂತ ಹೇಳ್ತಾರೆ. ಯಾವಾಗ ಲೈಟ್ ರೇಗಳು ಪ್ಯಾರಲ್ ಆಗಿ ಅಂದರೆ ಸಮಾನಾಂತರವಾಗಿ ಬಂದು ರಿಫ್ಲೆಕ್ಟ್ ಆದಪ್ಪ ಅಂತಂದ್ರೆ ದೇ ಆರ್ ಮೀಟ್ ಆ್ಯಟ್ ಎ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಎಕ್ಸಸ್. ಅಂದ್ರೆ ಆ ಸೆಂಟರ್ ಇರುವಂಥ ಒಂದು ಪ್ರಿನ್ಸಿಪಲ್ ಎಕ್ಸಸ್ ಮೇಲೆ ಒಂದು ಪಾಯಿಂಟ್ ಒಳಗೆ ಏನಕ್ಕವಪ್ಪ ಅಂತಂದ್ರೆ ಅವೆಲ್ಲ ಮೀಟ್ ಅಕ್ಕವು ಅಂತ ಹೇಳ್ಬೋದು. ಏನು ಹೇಳ್ತಾರೆ ಇಲ್ಲೇ, ಲೈಟ್ ರೇಸ್ ವಿಚ್ ಆರ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಎಕ್ಸಸ್. ಲೈಟ್ ರೇಗಳು ಆ ಪ್ರಿನ್ಸಿಪಲ್ ಎಕ್ಸಸ್ ಯಾವಾಗ ಪ್ಯಾರಲಲ್ ಆಗಿ ಬರ್ತಾವಲ್ಲ, ಪ್ಯಾರಲಲ್ ಆಗಿ ಬಂದಾಗ ಆಫ್ಟರ್ ರಿಫ್ಲೆಕ್ಷನ್ ಆಗಿ ಏನಾಕತ್ತಪ್ಪ ಅಂತಂದ್ರೆ ಫ್ರಮ್ ದ ಕಾನ್ಕೇವ್ ಮಿರರ್ ದೇ ಆರ್ ಮೀಟ್ ಆ್ಯಟ್ ಎ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಎಕ್ಸಸ್. ಆ ಪ್ರಿನ್ಸಿಪಲ್ ಎಕ್ಸಸ್ ಒಳಗೆ ಒಂದು ಪಾಯಿಂಟ್ ಎಪ್ ಒಳಗೆ ಅಂದ್ರೆ ಎಪ್ ಈಸ್ ಕಾಲ್ಡ್ ಫೋಕಸ್. ಲೆಟರ್ ಹೌ ಟು ನೋ ಅಬೌಟ್ ದ್ಯಾಟ್ ಒನ್. ಆ ಎಪ್ ಅಂದ್ರೆ ಫೋಕಸ್ ಅಂತ ಕರಿತೀವಿ. ಆ ಪಾಯಿಂಟ್ ಒಳಗೆ ಏನಕ್ಕಾವು ಎಲ್ಲ ಲೈಟ್ಗಳು ಕೊಡ್ತಾವೆ ಅಂಥೇಳಿ ಹೇಳ್ಬೋದು. ಅಂದ್ರೆ ಪ್ರಿನ್ಸಿಪಲ್ ಎಕ್ಸಸ್ಸಿಗೆ ಸಮಾಂತರವಾಗಿ ಬಂದಂಥ ಎಲ್ಲ ಲೈಟ್ ರೇಗಳು ಏನಾದವಪ್ಪ ಅಂತಂದ್ರೆ ಅಲ್ಲೇ ಕಾನ್ಕೇವ್ ಮಿರರ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇನ್ವರ್ಡ್ಸ್ ಒಳಗೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಒಳಗೆ ಹಿಟ್ಟಾಗಿ ಪ್ರಿನ್ಸಿಪಲ್ ಫೋಕಸ್ ಒಳಗೆ ಒಂದು ಪಾಯಿಂಟ್ ಎಪ್ ಒಳಗೆ ಏನಾಕವಪ್ಪ ಅಂತಂದ್ರೆ ಎಲ್ಲ ಮೀಟ್ ಅಕ್ಕವು ಅಂಥೇಳಿ ಹೇಳ್ಬೋದು. ಅದಕ್ಕೆ ನಾವು ಈ ಕಾನ್ಕೇವ್ ಮಿರರಿಗೆ ನಾವು ಇನ್ನೊಂದು ಏನು ಕರಿತೀವಪ್ಪ ಅಂದ್ರೆ ಕಾನ್ವರ್ಜಿಂಗ್ ಮಿರರ್ ಅಂಥೇಳಿ ಕರಿಬೋದು. ಯಾಕಂದರೆ ಎಲ್ಲ ಲೈಟ್ ರೇಗಳನ್ನು ಅದೇ ಒಂದು ಕಡೆ ಏನು ಮಾಡ್ತದಪ್ಪ ಅಂದ್ರೆ ಕ್ರೋಢೀಕರಣ ಕೊಡಿಸುವಂಥ ಕೆಲಸ ಮಾಡ್ತೈತಿ. ನೀವು ದುರ್ಬಿನ್ ರೌಕಾಜ್ ನೋಡಿರ್ಬೋದು, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ನೋಡಿರ್ಬೋದು. ಅದರಿಂದ ನೋಡಿರಿ ಬಿಸಿಲಿಗೆ ಹಿಡಿದ ನೀವು ಒಂದು ಹಾಳಿ ಮೇಲೆ ಬೆಳಕನ್ನು ಪೂರ್ತಿ ಕಾನ್ಸಂಟ್ರೇಟ್ ಮಾಡಿ ಆ ಹಾಳಿ ಸುಡ್ತಿದ್ದೀವಿ ನಾವು ಸಣ್ಣವರಿದ್ದಾಗೆಲ್ಲ, ನೀವು ಅದನ್ನು ನೋಡ್ಕೋಬೋದು. ಅದು ಕಾನ್ಕೇವ್ ಮಿರರ್ ಅಂತೇಳಿ ನಾವು ಕರಿತೀವಿ. ಇನ್ನು ಸೆಕೆಂಡ್ ಒನ್ ಏನು ಬರ್ತದಪ್ಪ ಅಂತಂದ್ರೆ ಕಾನ್ವೆಕ್ಸ್ ಮಿರರ್. ಈ ಕಾನ್ವೆಕ್ಸ್ ಮಿರರ್ ಎಡಗಡೆ ಬಲಗಡೆ ನೋಡಿರಿ ಪರ್ಪಲ್ ಕಲರ್ ಇದ್ದಂಥ ಕಾನ್ವೆಕ್ಸ್ ಮಿರರ್ ಅದು. ಇಟ್ ಈಸ್ ಆಲ್ಸೋ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಸ್ಪೆರಿಕಲ್ ಮಿರರ್ ಅಂತ ಕರಿತೀವಿ. ಹೂಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕರ್ವ್ಡ್ ಔಟ್ವರ್ಡ್ಸ್. ಇದರ ಪ್ರತಿಫಲಿಸುವಂಥ ಮೇಲ್ಮೈ ಏನಾಗಿರ್ತದಪ್ಪ ಅಂತಂದ್ರೆ ಔಟ್ವರ್ಡ್ ಏನಾಗಿರ್ತೈತಿ ಅಂದರೆ ಹೊರಗಡೆ ಪ್ರತಿಫಲಿಸುವಂಥ ಮೇಲ್ಮೈ ಇರ್ತೈತಿ, ಹೊರಗಡೆ ಇರ್ತೈತಿ ಅಂಥೇಳಿ ಹೇಳ್ಬೋದು. ಆ್ಯಂಡ್ ಲೈಟ್ ರೇಸ್ ವಿಚ್ ಆರ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಎಕ್ಸಸ್. ಅಂದರೆ ಬೆಳಕಿನ ಕಿರಣಗಳು ಯಾವಾಗ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬರ್ತಾವಲ್ಲ ಬಂದ ಮೇಲೆ ಆ ಕಾನ್ವೆಕ್ಸ್ ಮಿರರಿಗೆ ಬಂದು ರಿಫ್ಲೆಕ್ಟ್ ಆಗಿ ಏನಕ್ಕಪ್ಪ ಅಂತಂದ್ರೆ ದೇ ಗೆಟ್ ಡೈವರ್ಜ್ಡ್. ಅಂದ್ರೆ ನೋಡಿರಿ ಇಲ್ಲೆಲ್ಲ ಮೊದಲು ಪ್ಯಾರಲ್ ಆಗಿ ಬಂದವು ಎಡಗಡೆಯಿಂದ, ಯಾವಾಗವು ನಮ್ಮ ಕಾನ್ವೆಕ್ಸ್ ಮಿರರಿಗೆ ಹಿಟ್ ಹಾಕವಲ್ಲ ಹಿಟ್ಟಾಗಿ ಏನಾಗ್ಯಾವಪ್ಪ ಅಂತಂದ್ರೆ ಅವು ಚದುರಿ ಹೋಗ್ಯಾವ, ಆ ಕಡೆ ಹೋಗ್ಯಾವ ನೋಡ್ರಿ. ಅದಕ್ಕೆ ನಾವೇನು ಕರಿತೀವಿ ಡೈವರ್ಜ್ಡ್ ಅಂತ ಕರಿತೀವಿ. ಆ್ಯಂಡ್ ಆ ಡೈವರ್ಜ್ ಆದಂಥ ರೇಗಳನ್ನು ನೀವು ತಳಗೆ ಹಿಂಗೆ ಡ್ಯಾಶ್ ಲೈನಿಂದ ಎಕ್ಸ್ಟೆಂಡ್ ಮಾಡಿದ್ರಿಪ್ಪ ಅಂತಂದ್ರೆ ಅವು ಅಪಿಯರ್ ಟು ಕಮ್ ಫ್ರಾಮ್ ಪಾಯಿಂಟ್ ಬಿಹೈಂಡ್ ದ ಮಿರರ್. ಅಂದ್ರೆ ಆ ಮಿರರ್ ಹಿಂದ್ಗಡೆ ಒಂದು ಪಾಯಿಂಟಿಂದ ಅವೆಲ್ಲ ನಮಗೆ ರೇಗಳು ಬಂದವು ಅಂಥೇಳಿ ಅನ್ನಿಸ್ತೈತಿ. ಅದಕ್ಕೆ ನಾವೇನು ಕರಿತೀವಿ ಅಪಿಯರ್ ಟು ಕಮ್ ಫ್ರಾಮ್ ಎ ಪಾಯಿಂಟ್ ಬಿಹೈಂಡ್ ದ ಮಿರರ್. ಅಂದ್ರೆ ಮಿರರ್ ಹಿಂದ್ಗಡೆ ಇರುವಂಥ ಒಂದು ಪಾಯಿಂಟಿಂದ ಅವೆಲ್ಲ ಬಂದವು ಅಂತ ನಮಗೇನು ಮಾಡ್ತೈತಿ ಅನ್ನಿಸ್ತೈತಿ ಅಂಥೇಳಿ ಹೇಳ್ಬೋದು. ಇದು ಏನಪ್ಪ ಅಂತಂದ್ರೆ ಸ್ಪೆರಿಕಲ್ ಮಿರರು, ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್. ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದ್ರೆ ಟರ್ಮ್ಸ್ ಯೂಸ್ಡ್ ಇನ್ ದ ಸ್ಟಡಿ ಆಫ್ ಸ್ಪೆರಿಕಲ್ ಮಿರರ್ ಐತಿ. ಅದನ್ನು ನಾನು ಏನು ಮಾಡ್ತೇನಪ್ಪ ಅಂತಂದ್ರೆ ನನ್ನ ಮುಂದಿನ ಅಧ್ಯಾಯದೊಳಗೆ ನಿಮಗೆ ಅದನ್ನು ಪ್ರಸ್ತುತಪಡಿಸ್ತೀನಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ನೀವೆಲ್ಲರೂ ನೋಡಬೇಕು, ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ನೀವು ಯಾರಿಗೆ ನಿಮಗೆ
ಕೋಚಿಂಗ್ ಕ್ಲಾಸಿಗೆ ಹಚ್ಚೋಕ್ಕಾಗಿರೋದಿಲ್ಲ. ಈ ವಿಡಿಯೋಗಳನ್ನು ನೀವು ನೋಡೋ ಮುಖಾಂತರ ನಿಮ್ಮ SSLC ಅಂಕಗಳನ್ನು ನೀವೇ ಮಾಡ್ಕೋಬೋದಪ್ಪ ಅಂತಂದ್ರೆ ಹೆಚ್ಚು ಮಾಡ್ಕೋಬೋದು ಅಂತ ಹೇಳಿ ಈ ನನ್ನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಾಳೆಗೆ ಈ ಮತ್ತೊಂದು ಇದರ ಮುಂದಿನ ಭಾಗವನ್ನು ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ನನ್ನ ವಿಡಿಯೋವನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.